ತಮ್ಮನ್ನು ಭೇಟಿಯಾಗಲು ಮಂಗಳೂರಿನ ದೊರೆ ಲಕ್ಷ್ಮಪ್ಪ ಅರಸನಾಯಕರು ಆಗಮಿಸುತ್ತಿದ್ದಾರೆ. ಮಾತೆರೆ, ಅವರನ್ನು ಸಕಲ ಮರ್ಯಾದೆಗಳಿಂದ ಕರೆತನ್ನಿ. ಆಗಲಿ. ಲಕ್ಷ್ಮಪ್ಪ ನಾಯಕರು ಇಲ್ಲಿ ಏಕೆ ಬಂದಿರುವುದು? ಮತ್ತೆ ಮತ್ತೆ ಲಕ್ಷ್ಮಪ್ಪ ನಾಯಕರು ಇಲ್ಲಿಗೆ ಬಂದಿರುವುದರ ಮರ್ಮ ನಿಮಗೇನಾದರೂ ತಿಳಿದೆ? ಓ ಮಹಾರಾಜರು, ಈ ದಾರಿಯಲ್ಲೇ ಬರಬೇಕು. ದಯಮಾಡಿ ಈ ಆಸನದಲ್ಲಿ ಸ್ವೀಕರಿಸಬೇಕು. ತಾವು ನಮ್ಮ ಒಡೆಯರು, ಹೊರಗೆ ಕಾಯುವ ಅಗತ್ಯವಿರಲಿಲ್ಲ, ನೇರವಾಗಿ ಒಳಗೆ ಬರುವುದಿತ್ತು. ಆದರೂ ತಾವು ಉಳ್ಳಾಲದ ಮಹಾರಾಣಿಯಲ್ಲವೇ? ಇತ್ತೀಚೆಗೊಂದು ತಮ್ಮ ಕೀರ್ತಿ ದಶ ದಿಕ್ಕುಗಳಲ್ಲಿ ಹಬ್ಬುತ್ತಿದೆ. ತಮ್ಮ ಕೃಪೆ. ಊಟಕ್ಕೆ ಸಾಕು. ಪೋರ್ಚುಗೀಸರಿಗೆ ಈ ಬಾರಿ ಕಪ್ಪ ಕಾಣಿಕೆ ಸಂದಾಯವಾಗಿಲ್ಲವಂತೆ. ಮುಂದೆ ಬರೋ. ಓ, ಅದನ್ನು ಹೇಳಲು ನಿಮ್ಮನ್ನು ಕಳಿಸಿದರೇನು? ನೀವೇನು ಮಂಗಳೂರಿನ ದೊರೆಗಳ ಅಥವಾ ಪೋರ್ಚುಗೀಸರ ಪ್ರತಿನಿಧಿಗಳ? ನಾಲಿಗೆ ಬಿಗಿ ಹಿಡಿದು ಮಾತನಾಡಿ. ನಾನು ಯಾರೆಂಬ ಅರಿವಿದೆ? ಇದೆ, ಚೆನ್ನಾಗಿಯೇ ಇದೆ. ಆ ಸಲಿಗೆಯಿಂದಲೇ ಹೇಳುತ್ತಿದ್ದೇನೆ. ವಿದೇಶಗಳ ರಕ್ಷಣೆ ತಮಗೇಕೆ? ಇದು ಅವರಿವರ ರಕ್ಷಣೆಯ ಪ್ರಶ್ನೆ ಅಲ್ಲ, ನಮ್ಮ ರಕ್ಷಣೆಯ ಪ್ರಶ್ನೆ. ನಿಮಗೆ ಬಹಳ ಅಹಂಕಾರವಿದೆ, ಆದರೂ ಮನಸ್ಸು ತಡೆಯದೆ ಬಂದಿದ್ದೇನೆ. ಪೋರ್ಚುಗೀಸರು ಬಹಳ ಬಲಿಷ್ಠರು. ಅವರನ್ನು ಎದುರು ಹಾಕಿಕೊಂಡರೆ ನಿಮಗೆ ಉಳಿಗಾಲವಿಲ್ಲ. ಹಾಗಂತ ನಮ್ಮ ಸ್ವಾಭಿಮಾನ ಬಲಿ ಕೊಡಬೇಕೆ? ನಮ್ಮ ಸ್ವಾಭಿಮಾನವನ್ನು ಬಲಿ ಕೊಡಬೇಕೆ? ನಿಮಗೆ ಪ್ರಾಣಕ್ಕಿಂತ ಸ್ವಾಭಿಮಾನವೇ ಹೆಚ್ಚಾಯಿತೆ? ಹೌದು, ಹಾಗೆಯೇ ಎಂದುಕೊಳ್ಳಿ. ಬಡ ಜನರು ನಮ್ಮ ಮೊದಲನೇ ಆದ್ಯತೆ ಆಗಿರಬೇಕು. ಆದರೆ ಕೋಟೆ ಕೊತ್ತಲಗಳನ್ನು ಬಲಿಷ್ಠಗೊಳಿಸುವಲ್ಲಿ ಬೊಕ್ಕಸದ ಹಣ ವ್ಯಯವಾಗುತ್ತಿರುವುದು ನಮಗೆ ವರದಿ ಬಂದಿದೆ. ಕಾಡು ಉಳಿದರಲ್ಲವೇ ನಡೆದು ಶಿಸ್ತುಗಳಿಂದ ನಮ್ಮ ರಾಜ್ಯವನ್ನು ರಕ್ಷಿಸಲು ನಮ್ಮ ಕೋಟೆಯನ್ನು ಬಲಪಡಿಸುವುದು ಅಗತ್ಯ. ಅದರ ಜೊತೆಗೆ ನಾವು ಕೃಷಿ ಹಾಗೂ ಕೈಗಾರಿಕೆಗೆ ಸಮಾನ ಆದ್ಯತೆ ನೀಡಿದ್ದೇವೆ. ಸೈನ್ಯದೊಂದಿಗೆ ನೌಕಾ ಸೇನೆಯ ಬಲವನ್ನು ಹೆಚ್ಚಿಸಿದ್ದೇವೆ. ಇದು ನಮ್ಮ ರಾಜ್ಯದ ಗರಿಮೆ. ಅದನ್ನೇ ಬೇರೆ ಎನ್ನುತ್ತಿರುವುದು. ಅದೇ ಪೋರ್ಚುಗೀಸರ ಸಂದೇಹಕ್ಕೆ ಎಡೆ ಮಾಡಿರುವುದು. ಸೈನ್ಯವನ್ನು ಬಲಪಡಿಸುವ ಅಗತ್ಯವಿದೆ ನಿಮಗೆ? ಚೆನ್ನಾಗಿದೆ, ಚೆನ್ನಾಗಿದೆ ನಿಮ್ಮ ಮಾತು. ನಮ್ಮ ಸೈನ್ಯವನ್ನು ನಾವು ಬಲಪಡಿಸಿದರೆ ನಿಮಗೇಕೆ ಹೇಳಕು? ನಾವು ಶಾಂತಿ ಪ್ರಿಯರು, ಯಾರ ಮೇಲೂ ಯುದ್ಧ ಮಾಡಲು ಆಸಕ್ತಿ ಇಲ್ಲ. ಆದರೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ನಾವು ಸುಮ್ಮನಿರುವುದಿಲ್ಲ. ಅತಿಯಾದ ಆತ್ಮವಿಶ್ವಾಸ ಒಳಿತಲ್ಲ ಮಹಾರಾಣಿ. ನಾವಾಗಿಯೇ ತಲೆ ಬಡಿದು ಬಂಡೆಕಲ್ಲಿಗೆ ಚಚ್ಚುವ ಆತುರ ಬೇಡ. ಅದೇನು ಕಪ್ಪ ಕಾಣಿಕೆ ಸಂದಾಯವಾಗುತ್ತಿತ್ತೋ ಅದೇ ಪ್ರಕಾರವಾಗಿ ಇದನ್ನು ಕಳಿಸಿಬಿಡಿ. ಓ, ಅದನ್ನು ಹೇಳುವುದಕ್ಕೋಸ್ಕರ ಮಂಗಳೂರಿನಿಂದ ಇಲ್ಲಿಗೆ ಬಂದಿರೇನು? ನೀವೇನು ಏಕೆ ನಾವು ಪೋರ್ಚುಗೀಸರಿಗೆ ಕಪ್ಪ ಕೊಡಬೇಕು? ನಾವೇನು ಅವರ ಗುಲಾಮರೇ? ವ್ಯಾಪಾರಕ್ಕೆ ಬಂದವರು. ನರಡೆಕೋರನಿಗೆ ಬದಲಾದರೆ ನಾವು ಕೈಗಟ್ಟಿ ನೋಡಲು ನಿಲ್ಲಬೇಕೇನು? ನಾವು ಭಾರತೀಯರು. ನಮ್ಮ ತಾಯ್ನಡಿಗೆ ಅಪಮಾನವಾಗುತ್ತಿದ್ದರೆ ನಾವು ಸುಮ್ಮನಿದ್ದು ಸಹಿಸಬೇಕೇನು? ಹೇಳಿ ಸ್ವಾಮಿ, ಹೇಳಿ. ಈ ಆವೇಶದಿಂದ ಯಾವ ಉಪಯೋಗವೂ ಇಲ್ಲ ಮಹಾರಾಣಿ. ತಲೆ ಉಳಿಯಬೇಕೆಂದರೆ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಳ್ಳುವುದೇ ಕ್ಷೇಮ. ಶ್ರಮಿಸಿದರೆ ಗುಲಾಮಗಿರಿಯಲ್ಲಿ ಬದುಕುವುದಕ್ಕಿಂತ ಸ್ವತಂತ್ರವಾಗಿ ಸಾಯುವುದೇ ಲೇಸು. ಥ್ಯಾಂಕ್ ಯು.